ನಮಸ್ಕಾರ, ನನ್ನ ಹೆಸರು ಅರುಣ್ ಅಂತ. ನಾನು ಮಲ್ಲೇಶ್ವರಮು ಇಂದ ಬಂದಿರೋದು. ನನಗೆ ಆ್ಯಕ್ಚುಲಿ ಸ್ವಲ್ಪ ಪವರ್ ಇತ್ತು, ಲೆಫ್ಟ್ ಐ ಒಂದು, ಅದು ಬರ್ತಿನ ಇತ್ತು. ನಾನು ಇಲ್ಲಿ ಯಾರೋ ಒಬ್ಬರು ಹೇಳಿದ್ರು, ರೆಫರ್ ಮಾಡಿದ್ರು, ದಿವ್ಯ ದೃಷ್ಟಿ ತುಂಬ ಚೆನ್ನಾಗಿ ನೋಡ್ತಾರೆ RPC ಲೇಔಟಲ್ಲಿ ಅಂತ ಹೇಳಿದರು. ನಾನೇನು ಮಾಡಿದೆ, ಸರಿ ಆಯಿತು ಅಂತ ಹೇಳಿಬಿಟ್ಟು ದಿವ್ಯ ದೃಷ್ಟಿಗೆ ಬಂದೆ. ಇಲ್ಲಿ ದಿವ್ಯ ದೃಷ್ಟಿ ಬರೋಕ್ಕಿಂತ ಮುಂಚೆ ಹಾಸ್ಪಿಟಲ್ಗೆ ನನಗೆ ಆ್ಯಕ್ಚುಲಿ ಸ್ವಲ್ಪ ಯಾಕೋ ಮಬ್ಬು ಕಾಣ್ತಾ ಇತ್ತು. ಏನೋ ಮಬ್ಬು ಕಾಣ್ತಾ ಇದೆಯಲ್ಲ, ಕಣ್ಣು ಏನು ಮಾಡೋದು, ಒಂದು ಕಣ್ಣು ಚೆನ್ನಾಗಿ ಕಾಣ್ತಾ, ಇನ್ನೊಂದು ಯಾಕೋ ಮಂಜು ಕಾಣ್ತಾ ಇದೆ, ಯಾಕೋ ಡೌಟ್ ಇತ್ತು, ಏನು ಅಂತ ಗೊತ್ತಾಗಲಿಲ್ಲ. ಸರಿ ಸುಮಾರು ದಿವಸ ನೋಡಿದೆ, ಎಲ್ಲ ಮಾಡಿದೆ, ಯಾಕೋ ಡೌಟ್ ಇತ್ತು ಅಂತ ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಒಂದು ಕಡೆ ಜನರಲಾಗಿ ಚೆಕಪ್ಗೆ ಹೋದೆ. ಅಲ್ಲಿ ಇಲ್ಲ, ನಿಮಗೆ ಕ್ಯಾಟ್ರಾಕ್ ಇದೆ, ನೀವು ಸರ್ಜರಿ ಮಾಡಬೇಕು ಅಂತ ಹೇಳಿದ್ರು. ಈ ವಯಸ್ಸು ಕ್ಯಾಟ್ರಾಕ್ ಅಲ್ಲ, ಯಾರಿಗೂ, ನನಗೆ 50 ಏಜ್, ಯಾರಿಗೆ ಬರೋದು ಕ್ಯಾಟ್ರಾಕ್, ಅಬೌವ್ 60 ಬರ್ಬೋದು ಅಂತ ಅಂದ್ಕೊಂಡೆ. ಬಟ್ ಅದು ತಪ್ಪು, ಕ್ಯಾಟ್ರಾಕ್ ಯಾವಾಗನ ಬರ್ಬೋದು. ಸೊ ಡಾಕ್ಟ್ರೆಲ್ಲ ತುಂಬಾ ಚೆನ್ನಾಗಿ ನೋಡಿದ್ರು, ಎಲ್ಲ ಟೆಸ್ಟ್ಗಳು ಮಾಡಿದ್ರು, ಪ್ರತಿಯೊಂದೂ ಯಾವ್ಯಾವ ರೀತಿ ಬೇಕು ಎಲ್ಲ ಗೈಡ್ಲೈನ್ಸ್ ಕೊಟ್ಟರು ನನಗೆ. ಅದಾದಮೇಲೆ ಒಂದು ಡೇಟ್ ಕೊಟ್ಟರು, ಎಲ್ಲನೂ ಫಾಲೋಅಪ್ ಮಾಡಬೇಕು ಈ ಥರ ಅಂತ ಹೇಳಿದ್ರು. ಅದ್ರ ಪ್ರಕಾರ ನಾವು ಕೊಟ್ಟಿರೋ ಹಿಂದಿನ ದಿವಸ ಏನಿದೆ ಅದು ಫಾಲೋಅಪ್ ಮಾಡಿದ್ವಿ. ಮತ್ತು ಸರ್ಜರಿ ಮಾತ್ರ ಕ್ಲೀನಾಗಿ ಮಾಡಿದ್ರು, ಒಂದು ಚೂರು ಯಾವುದು ಏನು ಪೇಯ್ನ್ಲೆಸ್ಸು, ಒಂದು ಚೂರು ಗೊತ್ತಾಗಿಲ್ಲ ಮಾಡಿದ್ದು. ನೀಟ್ನೆಸ್ ಬಗ್ಗೆ, ಕ್ಲೀನ್ನೆಸ್ ಬಗ್ಗೆ ಮಾತಾಡೋಷ್ಟು ಇಲ್ಲ ಹಾಸ್ಪಿಟ್ಲ್ ಬಗ್ಗೆ, ಅಷ್ಟು ಚೆನ್ನಾಗಿದೆ. ಸೊ ನಾನು ಪ್ರತಿಯೊಬ್ಬರಿಗೆ ಹೇಳಿದ್ರೆ ದಿವ್ಯ ದೃಷ್ಟಿ ಒಂದು ಸರಿ ಕನ್ಸಲ್ಟ್ ಮಾಡಿ, ಹಾಸ್ಪಿಟಲ್ ತುಂಬ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಬಂದು ಮಾಡಿಸಿರೋದು. ಈ ಹಾಸ್ಪಿಟಲ್ಲಿ ಮೈನ್ ಹೆಡ್ ಆದವರು ಪ್ರಕಾಶ್ ಕುಮಾರ್ ಜೈನ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೂ ಅಲ್ಲದೆ ಅಲ್ಲಿರೋ ಕೆಲಸ ಮಾಡೋ ಪ್ರತಿಯೊಬ್ಬರು ಸ್ಟಾಫು ಅಷ್ಟೇ ಕ್ಲೀನಾಗಿ ಇದು ನೋಡಿಕೊಂಡು ಮಾಡ್ಕೊಂಡಿದ್ದಕ್ಕೆ ಅವ್ರಿಗೂ ತುಂಬ ಥ್ಯಾಂಕ್ಸ್, ನಾನು ಕೃತಜ್ಞತೆ ಹೇಳೋಕ್ಕೆ ನಾನು ಸಲ್ಲಿಸ್ತೀನಿ. ಏನಕ್ಕೆ ಅಂತಂದರೆ, ಒಂದು ಕಣ್ಣು ಅನ್ನೋದು ಅವ್ರುಗಳು ನಮಗೆ ಭಗವಂತ ಒಂದು ರೂಪದಲ್ಲಿ ಅವರಲ್ಲಿ ಬಂದಿರ್ತಾನೆ. ಹಾಗಾಗಿ ನಮಗೆ ಅವರೇ ದೇವರು ಅಂತ ನಂಬ್ಕೊಂಡು ಹೋಗ್ತೀವಿ. ಅಂಥದ್ದಕ್ಕೆ ನಮಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅಂದರೆ ಒಂದು ಕಣ್ಣು ಬಂದರೆ ಎಷ್ಟು ಖುಷಿ ಆಗುತ್ತೋ ನಮಗೆ ಹೇಳೋಕ್ಕಾಗಲ್ಲ. ನಮ್ಮ ಮೊದಲಿಂದ ಇತ್ತು, ಮತ್ತೆ ಪುನರ್ಜನ್ಮ ಬಂದಂಗೆ ಆಯಿತು ನನಗೆ. ಅದಕ್ಕೋಸ್ಕರ ಪ್ರಕಾಶ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.